ಮೆಸ್ಕಾಂ ಆಫೀಸಿಂದ ಎಲ್ಲಿ ಅವರು? ಸಕಲೇಶ್ಪುರ. ಹಾಂ. ಅದು ಲಾಸ್ಟ್ ಮಿನಿಟ್ ನೀವು ಕರೆಂಟ್ ಬಿಲ್ ಕಟ್ಟಿಲ್ಲ, ಬಾಕಿ ಉಂಟು. ಹಾಯ್, ನಾನಿವತ್ತು ಒಬ್ಬರು ಯೂಟ್ಯೂಬರಿಗೆ ಪ್ರ್ಯಾಂಕ್ ಮಾಡಬೇಕು ಅಂತಿದ್ದೇನೆ, ಅಂದರೆ ಪ್ರ್ಯಾಂಕ್ ಕಾಲ್. ಆದರೆ ಅವರ ರಿಯಾಕ್ಷನ್ ಹೇಗಿರುತ್ತೆ, ಯಾವ ಥರ ಮಾತಾಡುತ್ತೆ ಅಂತ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಪ್ರ್ಯಾಂಕ್ ಆಗ್ತಾರಾ ಇಲ್ವಾ ನೋಡುವ. ಹಲೋ. ಹಲೋ. ಇದು ಸಕಲೇಶ್ಪುರ ಮೆಸ್ಕಾಂ ಆಫೀಸಿಂದ. ಹಲೋ, ಮೆಸ್ಕಾಂ ಆಫೀಸಿಂದ ಎಲ್ಲಿ ಅವರು? ಸಕಲೇಶ್ಪುರ. ಹಾಂ. ಅದು ಲಾಸ್ಟ್ ಮಿನಿಟ್ ನೀವು ಕರೆಂಟ್ ಬಿಲ್ ಕಟ್ಟಿಲ್ಲ, ಬಾಕಿ ಉಂಟು. ಯಾವ ನಂಬರ್ ಹೇಳಿ, ಮೀಟ್ರ್ ನಂಬರ್ ಹೇಳಿ. ನಿಮ್ಮ ನಂಬರ್ ಮತ್ತೆ ಅಡ್ರೆಸ್ ಇರೋದು ಮಾತ್ರ. ಯಾರು ಲಾಸ್ಟ್ ಮಿನಿಟ್ ಪೆಂಡಿಂಗ್ ಉಂಟಲ್ಲ. ನಮ್ಮದು ಇಲ್ಲ. ನಿಮ್ಮ ಮೀಟ್ರ್ ನಂಬರ್ ಎಷ್ಟು ಹೇಳಿ? ನಮ್ಮದು ಸ್ವಂತ ಮನೆ ಅಲ್ಲ ಮೀಟ್ರ್ ನಂಬರ್ ಇರೋಕ್ಕೆ. ಮತ್ತೆ ನಾವು ಬಾಡಿಗೆ ಮನೆಯಲ್ಲಿರೋದು. ಅದು ನಿಮ್ಮ ಪೆಂಡಿಂಗ್ ಉಂಟಲ್ಲ. ಅದೇ ಬಿಲ್ ಇದು ನಂಬರ್ ಹೇಳಿ ಯಾವುದಂತ. ಅದು ನಿಮ್ಮ ನಂಬರ್ ಮಾತ್ರ ಕೊಟ್ಟಿರೋದು, ಏಜೆ ಮಾತಾಡ್ತಿರೋದು. ಸಕಲೇಶ್ಪುರ ಅಲ್ಲ, ನಮ್ಮ ಏರಿಯಾ ಸಕಲೇಶ್ಪುರಕ್ಕೆ ಬರೋದಿಲ್ಲ. ನಮ್ಮದು ಆಫೀಸ್, ಹೆಡ್ ಆಫೀಸಿಂದ ಕಾಲ್ ಮಾಡ್ತಾ ಇರೋದು. ಹಲೋ. ಹಲೋ. ಹಲೋ, ಎಲ್ಲಿದೆ ಏನು ಅದು? ಯಾವುದು? ಯಾವ ಮೀಟ್ರು? ನಾವು ಏಜೆ ಮಾತಾಡ್ತೀವಿ ನಿಮ್ಮ ಆಫೀಸಿಂದ. ಹಾಂ. ಹಾಗೆ ಈ ನಂಬರ್ ಇತ್ತು, ಅದಕ್ಕೆ ಕಾಲ್ ಮಾಡಿದ್ದು, ಕರೆಂಟ್ ಬಿಲ್ ಬಾಕಿ ಉಂಟು ಅಂತ. ಎಲ್ಲಿದೆ ಆಫೀಸ್? ನಿಮ್ಗೆ ಎಲ್ಲಿ ಆಫೀಸ್ ಇರೋದು? ಒಮ್ಮೆ ಅವರು ಶಶಾಂಕ್ ಅವರಿಗೆ ಕೊಡಿ. ಹಲೋ. ಧನ್ರಾಜ್ ಗೊತ್ತಾಂಡು ವಯಸ್ಸಿಗೆ ಅಂದು ಬುಕ್ನ ಕೊರ್ನಿದ ಹೆಂಗಿ ನಾನು ಒಳ್ಳೆ ಮೆಸ್ಕಾಂ ಬಂದಿದ್ದದು ನನಗೆ ನಿಜ ಅಂದು ಸ್ಕೂಲ್ ಬಾಕಿ ಆಗ್ತಾನೆ ನನಗೆ ವಯಸ್ಸಿಗೆ ನಂದು ಆಗ್ತಂದು ಯೋಚನೆ ಮಾಡುತ್ತೆ. ಗೊತ್ತಾ ಆರಾಮ. ತುಂಬ ಹೊತ್ತು ಮಾತಾಡಿ ಅವರ ತಲೆ ತಿನ್ನಬೇಕು ಅಂತ ನಾನು ಪ್ಲ್ಯಾನ್ ಮಾಡಿ ಇದ್ದೆ. ಆದರೆ ಅವರು ಅಷ್ಟು ಬೇಗ ಮೊಬೈಲನ್ನು ಅವರ ಹಸ್ಬೆಂಡ್ ಕೈಯಲ್ಲಿ ಕೊಟ್ಟು ಎಸ್ಕೇಪ್ ಆದರು. ಆದರೆ ನಾನು ತಿಳ್ಕೊಳ್ತೀನಿ ಅವ್ರು ಪ್ರ್ಯಾಂಕ್ ಆಗಿದ್ದಾರೆ ಅಂತ. ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. I choose to accept your compliment. ನೀವೇನಾದರೂ ನನ್ನ ವೀಡಿಯೋಸನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅಲ್ಲಿ ನೋಡಿ ಲೈಕ್ ಬಟನ್ ಇದೆ, ಸಬ್ಸ್ಕ್ರೈಬ್ ಬಟನ್ ಇದೆ, ಎಲ್ಲವನ್ನು ಒಮ್ಮೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಇಷ್ಟೊತ್ತು ನನ್ನ ವೀಡಿಯೋಸನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು. ಇನ್ನೂ ಕೂಡ ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ದೆ ಅಂತ ಹೇಳ್ತೀನಿ ಇನ್ನೊಮ್ಮೆ. ಆಮೇಲೆ ಅದೇ ಥರ ಒಂದು ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ, ನಿಮಗೆ ಎಲ್ಲ ವೀಡಿಯೋಸ್ ಫಸ್ಟ್ ಬರುತ್ತೆ.